ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ತಿಂಡಿ ಇನ್ನೂ ತಿಂದಿಲ್ಲ, ಯಾಕೋ ತಿನ್ನೋ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಆಮೇಲೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಫಸ್ಟು ಪೆಪ್ಪರ್ ಪೌಡರೆಲ್ಲ ಖಾಲಿಯಾಗಿಬಿಟ್ಟಿದೆ. ಅದಕ್ಕೆ ಪೆಪ್ಪರ್ ಪೌಡರ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಕಡ್ಡಿ ಥರ ಏನೇನಾದರೂ ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಫುಲ್ಲು ಒಂಥರ ಡಸ್ಟ್ ಥರ ಬರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಇದನ್ನು ಪೌಡ್ರು ಮಾಡಬೇಕು. ಪೌಡ್ರು ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಬಿಡ್ತೀನಿ. ಪೆಪ್ಪರ್ ಮಾತ್ರ ಒಂದೊಂದು ಎಲ್ಲನೂ ಮನೇಲೇ ಪೌಡ್ರು ಮಾಡ್ತೀನಿ ಅಂತಲ್ಲ, ಒಂದೊಂದು ವಸ್ತುಗಳನ್ನ ಪೌಡ್ರು ಮಾಡ್ತೀನಿ, ಒಂದೊಂದು ವಸ್ತುಗಳನ್ನ ಅಂಗಡಿಯಿಂದನೇ ತೊಗೊಬರ್ತೀನಿ. ಈ ಧನಿಯಾ ಪೌಡರು, ಅರಿಶಿನ ಪೌಡರು, ಈ ಥರದ್ದೆಲ್ಲ ಅಂಗಡಿಯಲ್ಲೇ ತರುವಂಥದ್ದು. ಯಾವಾಗಲಾದರೂ ಮೆಣಸು ಮನೇಲಿತ್ತು, ಅದಕ್ಕೆ ಅದನ್ನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇಲ್ಲ ಅಂದರೆ ರೆಡಿನೇ ತಂದು ಇಟ್ಕೊಳ್ಳೋವಂಥದ್ದು. ಇವಾಗ ಮೆಣಸು ಈ ಥರದ್ದೆಲ್ಲ ರೇಟೆಲ್ಲ ಎಷ್ಟೊಂದಿರುತ್ತೆ, ಅದಕ್ಕೆ ತರಲ್ಲ, ಎಲ್ಲ ರೆಡಿನೇ ತರುವಂಥದ್ದು. ಇದ್ದರೆ ಮಾಡ್ತೀನಿ ಅಷ್ಟೇ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ನೋಡಿ, ಈ ಥರ ಕಸ ಥರ ಎಲ್ಲ ಇರುತ್ತೆ, ಅದನ್ನೆಲ್ಲ ಇದರಲ್ಲೂ ಅಷ್ಟೇ ಎಷ್ಟು ಪಪಾಯಿ ಬೀಜ ಇರುತ್ತೋ ಗೊತ್ತಿಲ್ಲ ನಮಗೆ. ನಾವು ಪ್ಯೂರು ಮೆಣಸು ಅಂತೇಳಿ ತೊಗೊಂಡಿರ್ತೀವಿ ಆ ಥರ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಪೌಡ್ರು ಮಾಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಒಂದು 5 ನಿಮಿಷ ಹಾಗೆ ಗರ್ರ ಅನ್ನಿಸ್ಬೇಕು, ಆವಾಗ ನೀಟಾಗಿ ಪೌಡ್ರ್ ಆಗುತ್ತೆ. ಇಲ್ಲಾಂದರೆ ಪದೇ ಪದೇ ತೆಗೆದು ನೋಡಿದ್ರೆ ಫುಲ್ಲು ಇಲ್ಲೆಲ್ಲ ಚೆಲ್ಬಿಟ್ಟಿರುತ್ತೆ. ಅದರಿಂದ ಓಕೆ ನೋಡಿ, ಈ ಥರ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇದು ತೆಗೆದ ತಕ್ಷಣ ಫುಲ್ಲು ಕೆಳಗಡೆ ಚೆಲ್ಲುತ್ತೆ, ಅದರಿಂದ ಚೆಲ್ಲೋದಾದರೆ ಪ್ಲೇಟ್ ಮೇಲೆ ಚೆಲ್ಲಿ ಅಂತ. ಪೌಡ್ರ್ ಆಗಿದೆಯಾ? ಆಯಿತು. ಆದಷ್ಟು ನಮಗೆ ಎಷ್ಟು ಸಾಧ್ಯ ಅಷ್ಟು ನೈಸ್ಗೆ ರುಬ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಅಂದರೆ ಫುಲ್ ನೈಸ್ ಬರಲ್ಲ, ಸ್ವಲ್ಪ ತರಿ ಥರನೇ ಇರುತ್ತೆ. ಓಕೆ, ಇದು ಹೆಚ್ಚಾಗಿ ಏನಕ್ಕೆ ಅಂದರೆ ಹೆಚ್ಚಾಗಿ ಆಮ್ಲೆಟು ಮತ್ತು ಪೆಪ್ಪರ್ ಚಿಕನ್ ಎಲ್ಲ ಮಾಡಿದಾಗ, ಮತ್ತು ಆಫ್ ಬಾಯ್ಲು, ಹೆಚ್ಚಾಗಿ ಮೊಟ್ಟೆದೆಲ್ಲ ಮಾಡ್ತಾನೆ ಇರ್ತೀವಿ. ಜಾಸ್ತಿ ಕೌಶಿ ಮತ್ತು ಮಮ್ಮ ಇಷ್ಟಪಟ್ಟು ತಿನ್ನುವಂಥದ್ದು ಆಫ್ ಬಾಯ್ಲು. ನನಗೆ ಆಫ್ ಬಾಯ್ಲ್ ತಿನ್ನೋಕ್ಕಾಗಲ್ಲ. ಅವರು ಒಂದೊಂದ್ಸರಿ ಅನ್ಸುತ್ತೆ ಅವ್ರು ತಿನ್ನಬೇಕಾದ್ರೆ, ಒಂದೊಂದ್ಸರಿ ತಿನ್ನೋಕ್ಕೆ ಮನಸ್ಸಾಗಲ್ಲ. ತಿಂತೀನಿ, ಆದರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ನನಗೆ 2 ಕಡೆನೂ ಅವ್ರೇನಾದರೂ ಆಫ್ ಬಾಯ್ಲೆಲ್ಲ ಮಾಡಿಕೊಂಡ್ರೆ ನಾನು ಹೇಳುವಂಥದ್ದು 2 ಕಡೆನೂ ನನಗೆ ಬೇಯಿಸ್ಬಿಟ್ಟು ಕೊಡಿ, ಆಫ್ ಬಾಯ್ಲೆಲ್ಲ ಬೇಡ ಅಂತ ಹೇಳ್ತೀನಿ. ಅವರು ಅವಾಗ ಸರಿ ಆಯಿತು, ಅವಳಿಗೆ 2 ಕಡೆನೂ ಬೇಯಿಸ್ಬಿಟ್ಟು ಕೊಡೋ ಅಂತಲೇ ಹೇಳೋದು. ಜಾಸ್ತಿ ಕೌಶಿನೇ ಮಾಡುವಂಥದ್ದು. ಮೊಟ್ಟೆದೆಲ್ಲ ಆಮ್ಲೆಟ್, ಆಫ್ ಬಾಯ್ಲ್ ಈ ಥರದ್ದೆಲ್ಲ ಅವನೇ ಮಾಡ್ತಾನೆ. ನಾನೇ ಮಾಡ್ತೀನಿ ಅಂತ ಹೇಳಿ ಬರ್ತಾನೆ. ಇದು ಪೆಪ್ಪರ್ ಪೌಡರ್ ಕಾಲಿಗೆ ಒಂದು 3-4 ಡೇಸ್ ಆಯಿತು, ಮಾಡೋಕ್ಕೆ ಆಗಿಲ್ಲ. ನಿನ್ನೆ ಮಾಡಬೇಕಂತ ಎಲ್ಲ ವರ್ಷ ಎಲ್ಲ ಇಟ್ಟಿದ್ದಾರೆ, ಮಾಡಲಿಲ್ಲ. ಇವಾಗ ಸ್ವಲ್ಪ ಇನ್ನೂ ತಿಂಡಿ ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ಇದಾದರೂ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಓಕೆ, ಈ ಡಬ್ಬಕ್ಕೆ ಹಾಕಿಟ್ಕೊಂಡಿರುವಂಥದ್ದು ಪ್ಲಾಸ್ಟಿಕ್ ಡಬ್ಬ, ಅದಕ್ಕೇ ಹಾಕ್ಕೊಳ್ಳೋಣ ಅಂಥೇಳಿ ಅದಕ್ಕೆ ಹಾಕಿಟ್ಬಿಡ್ತೀನಿ. ತುಂಬ ದಿನ ಬರುತ್ತೆ ಒಂದು ಸರಿ ಮಾಡಿಟ್ಕೊಬಿಟ್ರೆ. ಆಮೇಲೆ ಏನು ಮಾಡಿ ಗೊತ್ತಾ, ನೀವು ಯಾವುದಾದ್ರೂ ಅಷ್ಟೇ ಪೌಡ್ರ್ ಮಾಡ್ತೀನಿ ಅಂದರೆ ಸ್ವಲ್ಪ ಒಣಗಿಸಿ ಇಟ್ಕೊಂಡು ಆಮೇಲೆ ಪೌಡ್ರ್ ಮಾಡಿದ್ರೆ ಇನ್ನೂ ಬೇಗ ನೀಟಾಗಿ ಪೌಡ್ರ್ ಆಗುತ್ತೆ. ಅಂದರೆ ಒಣಗಿರುತ್ತಲ್ಲ, ಆವಾಗ ಫಾಸ್ಟಾಗಿ ಅಂದರೆ ನೀಟಾಗಿ ಪೌಡ್ರ್. ಸ್ವಲ್ಪ ಹಸಿ ಥರ ಇದ್ದರೆ ಏನಾಗುತ್ತೆ ಹೇಳಿ, ಅಷ್ಟು ಬೇಗ ನೀಟಾಗಿ ಪೌಡ್ರ್ ಆಗೋಲ್ಲ ಅಷ್ಟೇ. ಓಕೆ, ಫಿಲ್ ಮಾಡಿರ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದು ನನ್ನ ಪ್ರಕಾರ ಇಷ್ಟಿದೆ, ನಿಮಗೆ ಕಾಣಿಸಿದೆಯಾ? ಇಲ್ಲಿ ಕಾಣಿಸುತ್ತೆ ನೋಡಿ, ಇಷ್ಟಿದೆ. ಒಂದು 100 ಗ್ರಾಮ್ ಇರ್ಬೋದಾ ಏನೋ ಐಡಿಯಾ ಇಲ್ಲ, ಅಷ್ಟು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ಬಂದಿದೆ, ಜಸ್ಟ್ ಇವಾಗ ಬಿಸಿಲು ಬರ್ತಾ ಇದೆ. ಅದಕ್ಕೆ ಫಸ್ಟು ಬಟ್ಟೆಗಳನ್ನೆಲ್ಲ ಮೇಲೆ ಹಾಕ್ಬಿಡೋಣ. ಅಂದರೆ ಇಲ್ಲಿದೆಯಲ್ಲ ನೋಡಿ, ಈ ಬಟ್ಟೆಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕೋಣ ಅಂತೇಳಿ ಬಂದಿದ್ದೀನಿ. ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗೋಗುತ್ತೆ. ಆಮೇಲೆ ಬಂದು ಒಣಗಿದೆ, ಆದ್ರೂ ಸ್ವಲ್ಪ ಹಸಿ ಥರ ಇರುತ್ತಲ್ಲ, ಅದಕ್ಕೆ ಒಣಗಾಕ್ಬಿಟ್ಟು ಆಮೇಲೆ
ಅಂದರೆ ಹೊರಗಡೆ ಒಣಗಾಕ್ಬಿಟ್ರೆ ಅದು ಪಾಡಿಗೆ ಅದು ಒಣಗ್ತಾ ಇರುತ್ತೆ. ಆಮೇಲೆ ನನ್ನ ಕೆಲಸಗಳನ್ನ ನಾನು ಮಾಡ್ಕೋಬೋದು ಅಂಥೇಳಿ ಟೆರೆಸ್ ಮೇಲೆ ಬಂದಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಬೆಳಕು ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಎಷ್ಟು. ನೋಡಿ ಬಿಸಿಲು ಬರ್ತಾ ಇದೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಇವತ್ತು ಸಂತೆಯಿಂದ ಈರುಳ್ಳಿ ತಂದಿರುವಂಥದ್ದು. ಇದು ಓಕೆ ನೋಡಿ, ಪರವಾಗಿಲ್ಲ, ಸ್ವಲ್ಪ ದಪ್ಪ ಇದೆ. ಹೋದ ವಾರ ತಂದಿದ್ರು ನೋಡಿ, ಅದು ಹೇಗಿತ್ತು ಅಂದರೆ ಗುಳ್ಕಾಯಿ ಇರುತ್ತಲ್ಲ, ಸೇಮ್ ಹಾಗೇ ಇತ್ತು. ಇದು ಸ್ವಲ್ಪ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಏನಂದರೆ ಹಸಿ ಹಸಿ ಥರ ಇದೆ. ಅಂದರೆ ಸ್ವಲ್ಪ ದಿನ ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಹಾಳಾಗ್ಬಿಡುತ್ತೆ. ಅದಕ್ಕೆ ಈಗ ಇದ್ರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡೋಣ ಅಂತ. ಬಿಸಿಲೇನೋ ಅಂತ ಬಿಸಿಲಿಲ್ಲ, ಲೈಟಾಗಿದೆ. ಸ್ವಲ್ಪ ಡ್ರೈ ಆದರೆ ಓಕೆ. ತುಂಬ ಹೊತ್ತು ಅಷ್ಟೇ ಈರುಳ್ಳಿನ ಬಿಸಿಲಲ್ಲಿ ಒಣಗಿಸ್ಬಾರ್ದು. ತುಂಬ ಹೊತ್ತು ಒಣಗಿಸಿದ್ರೂ ಹಾಳಾಗ್ಬಿಡುತ್ತೆ. ಇದು ಸ್ವಲ್ಪ ಹಸಿ ಇದೆ ಅಂತೇಳಿ ಹಾಕ್ತೀನಿ ಬಿಸಿಲಲ್ಲಿ. ಅಂದರೆ ಯಾಕೆ ಇದರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ, ನನಗೆ ಇದರಲ್ಲಿ ಹಾಕ್ಬಿಟ್ರೆ ಒಂದ್ರಿಯಲ್ಲಿ ಅಕಸ್ಮಾತ್ ಮಳೆ ಬಂದ್ರೂ ಬೇಗ ಹೋಗಿ ಎತ್ಕೊಬಂದ್ಬಿಡ್ಬೋದು. ನೆಲಕ್ಕೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಎತ್ಕೊಳ್ಳೋದಕ್ಕೆ ಟೈಮ್ ಆಗೋಗುತ್ತೆ. ಅದರಿಂದ ಪರವಾಗಿಲ್ಲ, ಇದು ಸುಮಾರಾಗಿದೆ. 1 kg 50 ರೂಪಾಯಿ ಅಂತೆ, ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇಲ್ಲ, ನನಗೆ ಗೊತ್ತಾಗ್ತಿದೆ ಹಸಿ ಹಸಿ ಇದೆ. ಓಕೆ ನೋಡಿ, ಅದ್ರ ಜೊತೆಗೆ ಒಂದು ಅರ್ಧ kg ಕೈಮಾ ತೊಗೊಬಂದಿದ್ದಾರೆ. ಅಂದರೆ ಮೋನ್ ಮಾಮನ್ಗೆ ಇಷ್ಟ ಅಂಥೇಳಿ ಕೈಮಾ. ಹಾಗೆ ಕೌಶಿಗೆ ಮಟನ್ ಇಷ್ಟ, ನನಗೂ ಕೂಡ ಮಟನ್ ಇಷ್ಟ. 1/4 kg ಮಟನ್ ತೊಗೊಬನ್ನಿ ಅಂತ ಹೇಳಿದ್ದು. ಆಮೇಲೆ ಮಟನು ಓಕೆ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಅನ್ನಿಸ್ತು ಅಂದ್ಬಿಟ್ಟು 1/2 kg ಮಟನ್ ತಂದುಬಿಟ್ಟಿದ್ದಾರೆ. ಓಕೆ, ಕೈಮಾ ಎಲ್ಲ ಮಾಡಬೇಕು ಅಂದರೆ ಚರ್ವಿ ಇರಬಾರ್ದು ಸ್ವಲ್ಪನೂ ಕೂಡ. ಹೀಗೆ ಮುಟ್ಟಿದರೆ ಗೊತ್ತಾಗುತ್ತೆ. ಈ ಥರ ಮಾಡಿದ್ರೆ ಎಣ್ಣೆ ಥರ ಆಗಿಬಿಡುತ್ತೆ, ಅಂದರೆ ಚರ್ವಿ ಎಲ್ಲ ಇದ್ದರೆ. ಆ ಥರ ಇದ್ದರೆ ಕೈಮಾ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಎಣ್ಣೆ ಬಿಟ್ಕೊಂಡು ಕೈಮಾ ಅದು ಉಂಡೆ ನಿಲ್ಲೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇವಾಗ ನಾನು ಇದಕ್ಕೆ ಒಂದು ಕಾಯಿ ಸುಲ್ಕೊಬರ್ಬೇಕು. ತೆಂಗಿನಕಾಯಿ ಖಾಲಿಯಾಗಿಬಿಟ್ಟಿದೆ. ಇವಾಗ ಹೋಗಿ ತೆಂಗಿನಕಾಯಿನೆಲ್ಲ ಸುಲ್ಕೊಂಡು ಬರ್ತೀನಿ. ಓಕೆ ನೋಡಿ, ಎಷ್ಟು ನೀರಿದೆ ಕೈಮಾದಲ್ಲಿ. ನಾನು ತೆಗೆದ ತಕ್ಷಣ ಸ್ವಲ್ಪ ನನಗೆ ನೀರು ಅನ್ನಿಸ್ತಾ ಇತ್ತು ನೋಡಿ. ಇದೆಲ್ಲ ವೆಯ್ಟಿಗೆ ಬರುತ್ತೆ, ಯಾಕೆಂದರೆ ಅವರು ಯಾಕೆ ಥರ ನೀರು ಬಿಟ್ಕೊಳ್ಳೋದು ಅಂದರೆ ಮಟನಿಗೆ ನೀರನ್ನ ಹಾಕ್ತಾನೆ ಇರ್ತಾರೆ. ಅಂದರೆ ಒಂದು ಚೊಂಬು ತೊಗೊಂಡು ನೀರನ್ನ ಎರುತ್ತಾ ಇರ್ತಾರೆ. ಆ ನೀರು ಏನಾಗುತ್ತೆ ಅಂದರೆ ನಮಗೆ ಬೇರೆಯವರು ಹೋಗಿ ಮಟನ್ ಎಲ್ಲ ತೊಗೊಳ್ತೀವಿ ನೋಡಿ ಅಂಗಡಿಯಲ್ಲಿ, ಆವಾಗ ಅದು ವೆಯ್ಟ್ ಬರುತ್ತೆ. ಅಂದರೆ ಡ್ರೈ ಇದ್ದಾಗ ಮಟನ್ ಜಾಸ್ತಿ ಬರುತ್ತೆ. ಈ ಥರ ನೀರೆಲ್ಲ ಹಾಕಿ ಮಟನ್ ತೊಗೊಂಡ್ರೆ ನಾವು ಏನಾಗುತ್ತೆ ಅಂದರೆ ವೆಯ್ಟ್ ಕರೆಕ್ಟ್ ಇರುತ್ತೆ. ಆದರೆ ಮಟನ್ ಏನಾಗುತ್ತೆ ಅಂದರೆ ಕಡಿಮೆ ಬರುತ್ತೆ, ಯಾಕೆಂದರೆ ಅದರಲ್ಲಿ ನೀರಿನ ಅಂಶನೇ ತುಂಬಿಕೊಂಡಿರುತ್ತೆ. ಇವಾಗ ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ನೀರು ಬಂದಿದೆ ನೋಡಿ ಕೈಮಾದಲ್ಲಿ. ಅದಕ್ಕೆ ಅವ್ರು ಯಾವಾಗಲೂ ಮಟನ್ಗೆ ನೀರು ಹಾಕ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಟನ್ಗೆಲ್ಲ ನೀರನ್ನ ಎರಿಸ್ತಾ ಇರ್ತಾರೆ. ಅವರಿಗೆ ಲಾಭ ಇರುತ್ತೆ. ಡ್ರೈ ಮಟನ್ ಇರುತ್ತೆ ನೋಡಿ, ಅದು ಅವರಿಗೆ ವರ್ಕೌಟ್ ಆಗಲ್ಲ. ಡ್ರೈ ಆಗಿಬಿಟ್ರೆ ತೂಕ ಅವರಿಗೆ ಕಡಿಮೆ ಬಂದುಬಿಡುತ್ತೆ. ಆವಾಗ ಮಟನ್ ಜಾಸ್ತಿ ಹಾಕಬೇಕಾಗುತ್ತೆ. ಇದಾದರೆ ನೀರಿನ ಜೊತೆ ಹಾಕಿದಾಗ ವೆಯ್ಟ್ ಜಾಸ್ತಿ ಬರುತ್ತೆ, ಮಟನ್ ಪೀಸ್ ಕಡಿಮೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಈ ರೀತಿ ಮಾಡುವಂಥದ್ದು. ಓಕೆ, ಇವಾಗ ನಾನು ಟೆರೆಸ್ ಮೇಲೆ ಹೋಗಿ ತೆಂಗಿನಕಾಯಿ ಇತ್ತು. ನಿನ್ನೆ ಏನು ಮಾಡಿದೆ, ಮೊಟ್ಟೆ ಸಾಂಬಾರು ಮಾಡಿದ್ನಲ್ಲ, ಖಾಲಿ ಇತ್ತು. ಅದಕ್ಕೆ ಇವಾಗ ಹೋಗ್ಬಿಟ್ಟು ಸುಲ್ಕೊಂಡು ಬರಬೇಕು. ಟೈಮ್ ಬಂದು 11:30. ಸ್ವಲ್ಪ ಕೆಲಸ ಇದೆ ಮೊಬೈಲಲ್ಲಿ, ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ಓಕೆ, ಈರುಳ್ಳಿ ನೋಡಿ ಇಲ್ಲೇ ಇಟ್ಟಿದ್ದೀನಿ. ಯಾಕೆ ಅಂದರೆ ಮೇಲೆ ಜಾಸ್ತಿ ಬಿಸಿಲು ಬಂದರೂ ಹಾಳಾಗ್ಬಿಡುತ್ತಲ್ವ, ಅದರಿಂದ. ಇಲ್ಲಿ ಲೈಟಾಗಿ ಬಿಸಿಲು ಬರ್ತಾ ಇರೋದ್ರಿಂದ ಓಕೆ, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಡ್ರೈ ಆದರೆ ಓಕೆ. ಇಲ್ಲಿ ನಮ್ಮ ಬೆಕ್ ಥರನೇ ಇನ್ನೊಂದು ಬೆಕ್ಕಿದೆ ಅಂತ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೆ. ನಾಮದ ಬೆಕ್ಕು ಹೇಗಿದೆ ಸೇಮ್ ಅದೇ ಥರನೇ ಇದೆ. ಸ್ವಲ್ಪ ಮುಖ ಸ್ವಲ್ಪ ಚೇಂಜ್ ಇದೆ ನೋಡಿ. ಇಲ್ಲಿ 2 ಮಲ್ಕೊಂಡಿದೆ ನೋಡಿ. 2 ನಾಮದ ಬೆಕ್ಕು ಹೇಗಿದೆ ಸೇಮ್ ಮ್ಯಾಟ್ ಮೇಲೆ ಮಲಗಿರೋದು ಅದೇ ಥರ ಇದೆ. ಆದರೆ ಮ್ಯಾಟ್ ಮೇಲೆ ಮಲ್ಕೊಂಡಿದೆಯಲ್ಲ ಅದು ನಮ್ಮ ಬೆಕ್ಕಲ್ಲ. ಆದ್ರೂ ಅದು ಮನೆ ಒಳಗಡೆ ಎಲ್ಲ ಬಂದು ಇದ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಮತ್ತು ಅನ್ನ ಎಲ್ಲ ಹಾಕಿಟ್ಟಿರ್ತೀವಲ್ಲ ಅದನ್ನೆಲ್ಲ ತಿನ್ಕೊಂಡು ಹೋಗುತ್ತೆ. ಮತ್ತು ಕಿರ್ಚೋದು ಏನಾದರೂ ಆಗ್ತಾಳೆ ಅಂಥೇಳಿ. ಆಮೇಲೆ ನಾನ್ ವೆಜ್ ಅದು ಬಂದಿದ್ದ ದಿನ ಏನಾದರೂ ನಾನ್ ವೆಜ್ ಎಲ್ಲ ಇದ್ದರೆ ಅದು ಕಿರ್ಚೋದು.
ಡೈಲಿ ಏನು ಬರಲ್ಲ, ಅದು ಯಾವಾಗಲಾದರೂ ಅಪರೂಪಕ್ಕೆ, ಒಟ್ಟಲ್ಲಿ ವಾರದಲ್ಲಿ 2 ದಿನ 3 ದಿನ ಬಂದು ಹೋಗ್ತಾ ಇರತ್ತೆ ಆ ಥರ. ಗುಮು ಏಯ್ ಗುಮೆ ಏಯ್ ಅಲ್ಲಾಡ ಇಲ್ಲಾಡ ಸೊಂದಿ ಮೇಲೆ ಯಾವುದೋ ಏಯ್ ನೋಡ ಒಯ್ತೀನಿ ನೋಡು ಯಾವುದು ನನಗೆ ಬರ್ತಿತ್ತಲ್ಲ ಅದು ಗಡ್ವ ಕಾಣೋದು ಎಷ್ಟು ದಪ್ಪ ಇದೆ ಈ ಕೋಲೆ ಕೊಡಿಲಿ. ನಾವು ತೆಗೆದು ಹೋಗೋದ್ರೊಳಗಡೆ ಅದು ಹೋಗ್ಬಿಟ್ಟು ಹೊಡಿಬೇಕಿತ್ತು ಅದಕ್ಕೆ ಗಡ್ವ. ಅಲ್ಲಿ ಬೆಕ್ಕಿ ಏಯ್ ಮೆಡಿ ಬಾ, ಎಲ್ಲ ಕಿಲ್ ಬಂದಿದ್ದೀರಾ ಖರ್ಚು ಭೂಮಿ ಇದು ಹಂಗೆ ಅದ ಅಯ್ಯೋ ಹೊಡಿಬೇಕಿತ್ತು ಹೊತ್ತಿಗೆ. ನೋ ಬಾ ಕಚ್ಚಿಸ್ಕೊಳ್ಳೋದು ಅಷ್ಟೇ, ಕಚ್ಚೋದು ಮಾತ್ರ ಇಲ್ಲ ಇವರು. ಗುಮೆ ತಗೊಳ, ಉಪ್ಪು ನೋಡಿ ಹೆಂಗೆ ತೇಲ್ತಾ ಇದೆ. ಹಿಡ್ಕ ಕಚ್ಚಿಸ್ಕೊಂಡ ಅಷ್ಟೇ. ಉಪ್ಪು ನೋಡು ಹೆಂಗೆ ಕೂತಿದೆ ಮೇಲೆ. ಎತ್ಕೊಳ್ಳಿ ಅಡುಗೆ ಸಾರ್ಗೆ ಹಾಕೋಣ. ಇದು ನೋಡಿ ಹಿಂಗೆ ತೇಲೋದು ಉಪ್ಪು, ಕೆಳಗಡೆ ಅದೆಷ್ಟಿರುತ್ತೆ ಸಾಕಾ. ಅದಕ್ಕೆ ಭಯ ಆಗೋಯ್ತು, ಇದು ಕಿರ್ಚ್ಕೊತಲ್ಲ. ಅವಾಗಲೇ ಬಂದಿರೋ ಸಿಕ್ತಿತ್ತೇನೋ. ಇವು ಒಂದಾದ್ಮೇಲೆ ಎಲ್ಲ ಇಲ್ಲಿ ಮಲ್ಕೊಂಡಿದೆ ಇಲ್ಲಿ ಟೆರೆಸ್ ಮೇಲೆ, ಅವಾಗೇ ಬಂದಿರೋದು. ಹೊಡಿಬೇಕಿತ್ತು ಏಟು, ಕಾಲಿಗಾದ್ರೂ ಬೀಳ್ಬೇಕಿತ್ತು ಕಣ, ಕಚ್ಚಕ್ಕೆ ಗೊತ್ತಿರಲಿಲ್ಲ. ಅನ್ಕೊಳ್ಳೋದಷ್ಟೇ ನಾವು. ನಾನು ಬರೀ ನಾಮ ಕಚ್ಚುತ್ತೆ ಅನ್ಕೊಬಿಟ್ಟಿದ್ದೆ. ನಾಮ ಬೆಕ್ಕಿದೆಯಲ್ಲ ಅದನ್ನು ಮಾತ್ರ ಕಚ್ಚೋದು ಅನ್ಕೊಬಿಟ್ಟಿದ್ದೆ. ನೋಡಿದ್ರೆ ಎಲ್ಲ ಬೆಕ್ಕೂ ಕಚ್ಚುತ್ತದೆ. ಸೂರ್ಯ ಮುಳುಗ್ತಾ ಹೋಯ್ತು, ಬಾ ಆ ಕಡೆ ಹೋಯ್ತು. ಇನ್ನೂ ಅರ್ಥ ಆಗಿಲ್ಲ. ಮನೆ ಬಂದೈತೆ ಪಕ್ಕದ ಮನೆ ಯಾವ ಅವ್ರ ಮನೆನ ಹಿಂದೆ ಎಷ್ಟು ಬೆಳಿ ಮಿಚ್ಚೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿ ಕೊಡುವಾಗಲೇ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ರು. ಸ್ವಲ್ಪ ಸ್ಲಿಪ್ ಆಗೈತಲ್ಲ ಇಷ್ಟರಲ್ಲಿ. ನಾನು ಇಲ್ಲಿ ನೋಡಿದೆ ಎಸಿಬೋದಾಗಿತ್ತು ಕೆಳಗಡೆ ಮನೇಲಿ ಹೋಗ್ರಲ್ಲ. ಇಲ್ಲ ಪಕ್ಷಿಗಳೆಲ್ಲ ತಿನ್ಕೊಬಿಟ್ಟಿತ್ತ. ಬೆಳಿಗ್ಗೆ ಹಾಕಿದ್ದೀನಿ ತಗೊಬಂದು. ಮಳೆ ಬಂದಿಲ್ಲ ಅಂದರೆ ಹಿಂಗೆ ಇರುತ್ತೆ ಚೆನ್ನಾಗಿ. ಮಳೆ ಬಂದ್ಬಿಟ್ರೆ ಏನಾಗುತ್ತೆ ಎಲ್ಲ ಹಾಳು. ಹಾಂ ಬಿಡು, ಅದೇನಾಗಲ್ಲ. ಏನಾಗಲ್ಲ, ಮಡಕೆ ತೊಳಿಬೇಕು, ಪಾಚಿ ಥರ ಬರ್ತಾ ಇದೆ. ಅದನ್ನ ಇಲ್ಲಿಗೆ ಸೇರಿಸ್ಲೇಬಾರ್ದು ನಾವು, ಸೇರಿಸಿದ್ರೆ ತಾನೇ ಅದು ಇದು ಮಾಡೋದು. ಒಂದು ದೊಣ್ಣೆ ಮಡಿಕೊಳ್ಳಿ ಮೇಲೆ. ನೋಡಿ ಇವಳು ನಾನು ಡೋರ್ ತೆಗಿಯೋಕ್ಕೆ ಬಿಡಲ್ಲ, ಅಷ್ಟು ಬೇಗ ನಾನು ಹಿಂದೆ ನನ್ನ ಕಾಲು ಕೆಳಗಡೆ ಬಂದು ಸೇರ್ಕೊಂಡಿರ್ತಾಳೆ ಒಳಗಡೆ. ನೋಡಿ ಡೋರ್ ಕ್ಲೋಸ್ ಮಾಡಿದ್ದೀನಿ, ಎಲ್ಲರೂ ಬರ್ತಾರೆ ಅಂತ. ನೋಡಿ ಅಲ್ಲಿ ಒಂದಷ್ಟು ಜನ ಕಿಚ್ಕೋತಿದ್ದಾರೆ ಅಂತ. ನೋಡಿ ಇವಳು ನೋಡ್ತಿರೋದು. ಇವಾಗ ಇಲ್ಲಿಂದ ಆಟ ಸ್ಟಾರ್ಟ್ ಮಾಡ್ತಾರೆ ನೋಡ್ಕೊಳ್ಳಿ. ಯಾಕೆಂದರೆ ಅವಳು ಆ ಕಡೆಯಿಂದ ಕೈ ಹಾಕ್ತಾರೆ, ಈಗ ಇವಳು ಈ ಕಡೆಯಿಂದ ಕೈ ಹಾಕೋದು, ಆಟ ಆಡೋದು, ಆ ಥರ ಮಾಡೋದು. ಈಗ ಅಲ್ಲಿದೆ 3 ಬೆಕ್ಕು ಹೊರಗಡೆ ಇದೆ, ಅದಕ್ಕೆ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ನೋಡ್ತಿದ್ದಾಳೆ ನೋಡಿ. ಓಕೆ, ಹಾಗೆ ಟೈಮ್ ಬಂದು ಇವಾಗ 7 ಗಂಟೆ ಆಗ್ತಾಯಿದೆ. ಹಾಗೆ ನಿನ್ನೆ ಮೊಟ್ಟೆ ಸಾಂಬಾರು ಮಾಡಿದ್ದೆ, ಮಧ್ಯಾಹ್ನ ಕೈಮಾ ಸಾಂಬಾರು. ಅದಕ್ಕೆ ಮೋಹನ್ಗೆ ಒಂದು ನಿಮಿಷ, ಮೋಹನ್ಗೆ ಮಧ್ಯಾಹ್ನ ಕೈಮಾ ಸಾಂಬಾರು ತಿಂದಿದ್ದಾರಲ್ಲ, ಅದಕ್ಕೆ ಇವಾಗ ಉಪ್ಪು ಸಾರು ಮಾಡಬೇಕಂತೆ. ಅದಕ್ಕೆ ಇವಾಗ ನಾನು
ಒನ್ ಟೈಮ್ಗೆ ಉಪ್ಸಾರು ಮಾಡ್ತೀನಿ. ಕೈಮಾ ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಚೆನ್ನಾಗಾಗುತ್ತೆ, ಅಂದರೆ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಮಟನ್ ಯಾವ ಥರ ಕೊಡ್ತಾರೆ ಅದ್ರ ಮೇಲೆ ಸಾಂಬಾರು ಇರ್ಬೋದು ಮತ್ತು ಕೈಮಾ ಇರ್ಬೋದು, ಅದು ಚೆನ್ನಾಗಾಗುವಂಥದ್ದು. ಓಕೆ, ಹಾಗೆ ಚಳಿ ಹಿಡಿತಾ ಇದೆ. ಏನಂದರೆ ಸ್ವೆಟರ್ ಹಾಕೋಬಾರ್ದು ಅಂತ ಅಂದ್ಕೊಂಡಿರ್ತೀನಿ, ಅಂದರೆ ಹಂಗನ್ಸೋದೇ ಇಲ್ಲ. ಹಾಕೋಬೇಕು ಸ್ವೆಟರು, ಚಳಿ ಆಗ್ತಾಯಿದೆ ಅಂತ ಅನ್ನಿಸ್ತಾನೆ ಇರುತ್ತೆ. ಆಮೇಲೆ ಹೋಗ್ಬಿಟ್ಟು ಸ್ವೆಟ್ರ್ ಹಾಕೊಬಂದ್ಬಿಡ್ತೀನಿ, ಇಲ್ಲಾಂದರೆ ಅಂತ. ಮತ್ತು ಏನಾಗುತ್ತೆ ಅಂದರೆ ಕೈ ಮತ್ತು ಕಾಲೆಲ್ಲ ಮುಟ್ಟಿದ್ರೆ ಫುಲ್ಲು ತಣ್ಣಗಿರುತ್ತೆ. ಅದಕ್ಕೆ ಫಸ್ಟು ಸಾಕ್ಸು ಸ್ವೆಟರೆಲ್ಲ ಹಾಕ್ಕೊಬಿಟ್ಟಿರ್ತೀನಿ. ಮುಟ್ಟಿದರೆ ನನಗೇ ಫುಲ್ಲು ತಣ್ಣಗಿದೆ ಅಂತ ಅನ್ನಿಸ್ತಾ ಇರುತ್ತೆ, ಅದಕ್ಕೆ. ಓಕೆ, ಇಲ್ಲಿ ನೋಡಿ ಮಟನ್ ಕೈಮಾ ಸಾಂಬಾರು. ಸ್ವಲ್ಪ ಮಟನ್ ಎತ್ತಿಟ್ಟಿದ್ದೀನಿ ನಾಳೆ ಪಲಾವ್ ಮಾಡೋದಕ್ಕೆ ಅಂತೇಳಿ. ಕಾಣಿಸ್ತಿದೆಯಾ ನಿಮಗೆ ಮಟನ್? ಇದು ಕೈಮಾ ನೋಡಿ. ಕೈಮಾ ಒಡಿಯಲ್ಲ ಒಂದು ಕೂಡ. ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಕೈಮಾ ಸಾಂಬಾರು ಯಾವ ಥರ ಮಾಡೋದು ಅಂತೇಳಿ. ಅದರಲ್ಲಿ ಬೇಕಾದ್ರೆ ನೋಡಿ. ಮಟನ್ನು ಕೈಮಾ ಮಾಡಿದ್ರೆ ಚಿಕನ್ ಕೈಮಾನು ಸೇಮ್ ಹಾಗೆ ಮಾಡ್ಬೋದು. ಒಬ್ಬೊಬ್ರು ಹೇಳ್ತಾರೆ ಒಡೆದೋಗ್ಬಿಡುತ್ತೆ ಉಂಡೆಗಳಂತ. ನೋಡಿ ಎಷ್ಟು ನೀಟಾಗಿದೆ ಉಂಡೆಗಳು, ಆರಾಮಾಗಿ ತಿನ್ಬೋದು. ಹಾಗೆ ಒಂದು 1/4 kg ಮಟನ್ ಕೂಡ ಹಾಕಿದ್ದೀನಿ. ಇವಾಗ ಉಪ್ಪು ಸಾಂಬಾರು ಮಾಡ್ತೀನಿ. ಏನು ಮಾಡಲಿ, ಸ್ವಲ್ಪ ಬೇಳೆ ಟೊಮೆಟೊ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದೇ ಮಾಡ್ತೀನಿ ಇವಾಗ. ಓಕೆ, ಮತ್ತೆ ಸಾಂಬಾರು ಮಾಡಬೇಕಂದ್ರೆ ಬೇಜಾರು, ಸಾಂಬಾರೆಲ್ಲ ಇಟ್ಕೊಂಡು. ಹಾಗೆ ನಾಳೆಗೆ ದೋಸೆಗೆಲ್ಲ ರುಬ್ಬಿಟ್ಟಿದ್ದೀನಿ. ದೋಸೆ ಮಾಡೋಣ ಕೈಮಾ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಇವ್ರ ಅವತಾರಗಳು ನೋಡಿ. ನೋಡಿ ಅಲ್ಲೊಬ್ಳು ಕಾಣಿಸ್ತಿದ್ದಲ್ಲ ನೋಡಿ, ಈಗ ಇದೇ ಥರ ಆಡ್ತಾ ಇರ್ತಾರೆ ನೋಡಿ. ಓಪನ್ ಆಗೋಯ್ತು ಡೋರ್. ಓಕೆ ಫ್ರೆಂಡ್ಸ್, ಬಾಯ್.